ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಇನ್ಸ್ಟೆಂಟ್ ಆಗಿ ಕೇವಲ 10 ನಿಮಿಷದಲ್ಲಿ ಅಕ್ಕಿನ ನೆನೆಸದೆ ರುಬ್ಬದೆ ಉದ್ದಿನಬೇಳೆ ಇಲ್ಲದೆ ಗರಿಗರಿಯಾಗಿರ್ತಕ್ಕಂಥ ಪಡ್ಡನ್ನು 1 ಕಪ್ ಅಕ್ಕಿ ಇಟ್ಟಿದ್ರೆ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಹಾಗೆ ಹೆಲ್ದಿಯಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟು. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಅಳತೆನ ಪ್ರಮಾಣದಲ್ಲಿ ಕರೆಕ್ಟಾಗಿ ಸೇರಿಸ್ಕೊಳ್ಳಿ. ಇವಾಗ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಮೇಜರ್ಮೆಂಟಿಗೆ ಯಾವ ಕಪ್ಪನ್ನು ಬಳಸ್ಕೊಂಡಿರ್ತೀರಿ ಅದೇ ಕಪ್ಪನ್ನು ಎಲ್ಲ ಒಂದು ಅಳತೆಗೋಸ್ಕರನೂ ಬಳಸ್ಕೊಳ್ಳಿ. ಹಾಗೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪು ಅಥವಾ ಮುಕ್ಕಾಲು ಕಪ್ ಆಗುವಷ್ಟು ಮೊಸರನ್ನ ಬಳಸ್ಕೊಳ್ತಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ, ಒಂದು ಅರ್ಧ ಕಪ್ ಆಗುವಷ್ಟು ಮೊಸರಿದ್ರೆ ಸಾಕು. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ನೀರನ್ನ ಸೇರಿಸುವಾಗ ಒಮ್ಮೆಲೆ ಹಾಕ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಹೋಗಿ. ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನಕ್ಕಿಂತ ಗಟ್ಟಿಯಾಗಿರಬೇಕು. ಹೆಚ್ಚು ಕಡಿಮೆ ಇಡ್ಲಿ ಹಿಟ್ಟಿನ ಹದದಲ್ಲೇ ಇರಬೇಕು, ಯಾಕಂದರೆ ಮಾಡ್ತಿರೋದು ಪಡ್ಡಾಗಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗೇ ಇರಲಿ. ಹಾಗಾಗಿ ನೀರನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಕರೆಕ್ಟಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ಇದೆ. ಈ ರೀತಿಯಲ್ಲಿ ನೀವು ಕೂಡ ನೀರನ್ನ ನೋಡ್ಕೊಂಡು ಸೇರಿಸ್ಕೊಂಡು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದು 10 ನಿಮಿಷ ನೆನೆಸೋಕ್ಕಿಡೋಣ. ಹಿಟ್ಟು ರೆಡಿ ಆಗಿದೆ. ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. ನೋಡಿ, 3 ಪದಾರ್ಥ ಇದ್ದರೆ ಸಾಕು. ನಾವು ನೆನೆಸ್ದೆ ಇದನ್ನು ರುಬ್ಕೊಳ್ಳದೆ ಈ ಒಂದು ಬ್ರೇಕ್ಫಾಸ್ಟ್ನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಒಂದು 10 ನಿಮಿಷ ನೆನ್ಕೊಂಡಿದೆ ಹಿಟ್ಟು. ಇವಾಗ ನೋಡಿ ತೆಗೆದು ತೋರಿಸ್ತಿದ್ದೀನಿ. ಕನ್ಸಿಸ್ಟೆನ್ಸಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ, ತೀರಾ ನೀರಾಗಬಾರ್ದು, ಅಂದಾಗ ಪಡ್ಡು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಗಟ್ಟಿಯಾಗೇ ಇರಲಿ. ಇವಾಗ ನಾನು ಚಟ್ನಿ ಅವಶ್ಯಕತೆ ಬೇಡ ಅನ್ನೋದಕ್ಕೋಸ್ಕರ ಒಂದು 3 ರಿಂದ 4 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಕ್ಯಾರೆಟ್ ಇದ್ದರೆ ಈ ರೀತಿ ತುರಿದು ಸೇರಿಸ್ಕೊಳ್ಳಿ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಅನುಗುಣವಾಗಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಬಣ್ಣಕ್ಕೋಸ್ಕರ ಒಂದು 1/4 ಸ್ಪೂನ್ ಆಗುವಷ್ಟು ಮಾತ್ರ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಈ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಂಡು ಒಂದ್ಸರಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಈ ರೀತಿ ಕಲಿಸುವಾಗ ಒಂದು ಸ್ವಲ್ಪ ಗಟ್ಟಿ ಅನಿಸಿದ್ರೂ ಪರವಾಗಿಲ್ಲ, ನೀರನ್ನ ಸೇರಿಸ್ಕೊಳ್ಬಾರ್ದು. ನಾವು ನೆನೆಸೋಕ್ಕಿಡುವಾಗ ನೀರನ್ನ ಸೇರಿಸ್ಕೊಂಡಿರ್ತೀವಲ್ಲ, ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಇರಲಿ. ಜಾಸ್ತಿ ನೀರಾಗಬಾರ್ದು ಪಡ್ಡಿನ ಹಿಟ್ಟು. ಹಾಗೆ ಈ ಒಂದು ರೆಸಿಪಿ ಇನ್ಸ್ಟೆಂಟ್ ಆಗಿರೋದ್ರಿಂದ 1 ಸ್ಪೂನ್ ಆಗುವಷ್ಟು ಈನೋನ ಬಳಸ್ಕೊಂಡಿದ್ದೀನಿ. ಈನೋ ಇಲ್ಲ ಅಂತಂದರೆ ಅಡುಗೆ ಸೋಡಾ ಕೂಡ ಬಳಸ್ಕೊಳ್ಬೋದು. ಈ ರೀತಿ ಈನೋ ಹಾಕಾದ್ಮೇಲೆ ಒಂದ್ಸರಿ ಎಲ್ಲ ಕಡೆ ಹರಡೋ ರೀತಿಯಲ್ಲಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ. ಇವಾಗ ನೋಡಿ, ಪಡ್ಡಿಗೆ ಬೇಕಾಗಿರ್ತಕ್ಕಂಥ ಹಿಟ್ಟು ರೆಡಿಯಾಗಿದೆ. ಮತ್ತು ಇದನ್ನು ನಾವು ನೆನೆಸೋ ಅವಶ್ಯಕತೆ ಇಲ್ಲ, ಕೇವಲ 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಇವಾಗಿದು ರೆಡಿಯಾಗಿದೆ. ಈ ಸೈಡಲ್ಲಿ ಆಲ್ರೆಡಿ ನಾನು ಪಡ್ಡಿನ ಹಂಚಿನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಹಂಚಿನ ಕಾಯಿಸ್ಕೊಂಡು ಈ ರೀತಿ ಎಣ್ಣೆನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಹಿಟ್ಟನ್ನು ನಾರ್ಮಲಾಗಿ ನಾವು ಪಡ್ಡನ್ನು ಯಾವ ರೀತಿ ಹಾಕ್ತೀವಿ ಅದೇ ರೀತಿಯಲ್ಲೇ ಹಾಕ್ತಾ ಹೋಗೋಣ. ಆದರೆ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳೋದು ಬೇಡ, ಹಿಟ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಈನೋ ಬಳಸಿರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಉಬ್ಕೊಂಡು ಬರುತ್ತೆ. ತಿರುಚಿ ಹಾಕಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಹಿಟ್ಟನ್ನು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೇಲಿಂದ ಒಂದು ಪ್ಲೇಟ್ನ ಮುಚ್ಕೊಂಡು ಒಂದು 5 ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಪರ್ಫೆಕ್ಟಾಗಿ ಉಬ್ಕೊಂಡಿದೆ. ಈ ಒಂದು ರೆಸಿಪಿಗೆ ಅಕ್ಕಿನೇ ಬೇಕು ಅಥವಾ ನೆನೆಸಿಡಬೇಕು ಅಂತ ಏನಿಲ್ಲ, ಅಕ್ಕಿ ಹಿಟ್ಟಿಂದನೂ ಕೂಡ ನಾವು ಈ ರೀತಿ ಮಾಡ್ಕೊಳ್ಬೋದು. ಅಕ್ಕಿ ನೆನೆಸೋದನ್ನು ಮರ್ತಿದ್ರಿ ಅಥವಾ ಅಕ್ಕಿ ನೆನೆಸಿಲ್ಲ ಅನ್ನೋದಾಯಿತು ಅಂತಂದರೆ ಒಂದ್ಸರಿ ಅಕ್ಕಿ ಹಿಟ್ಟಿತ್ತಂದರೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ. ಈ ಹಿಂದೆ ಕೂಡ ಹಲವಾರು ರೀತಿಯ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಹಾಗೆ ಇದೇ ಪಡ್ಡಿನ ರೆಸಿಪಿಗಳನ್ನು ಇನ್ಸ್ಟೆಂಟಾಗಿ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ನನ್ನ ಚಾನಲ್ನಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಣ್ಣ ಬದಲಾಗಿರಬೇಕು, ಅಂದಾಗ ಮಾತ್ರ ಕರೆಕ್ಟಾಗಿ ಬೆಂದ್ಕೊಂಡಿದೆ ಅಂತ ಅರ್ಥ. ಈ ರೀತಿ ಎಲ್ಲ ಪಡ್ಡುಗಳನ್ನು ತಿರುಚಿ ಹಾಕ್ಕೊಳ್ಳಿ. ನೋಡಿ, ನೋಡ್ತಿರ್ಬೋದು ನೀವು, ಅಕ್ಕಿನ ಬೇಯಿಸಿ ಅಥವಾ ನೆನೆಸಿ ರುಬ್ಬಿ ಮಾಡಿರ್ತಕ್ಕಂಥ ಪಡ್ಡಿನ ರೀತಿಯಲ್ಲೇ ರೆಡಿಯಾಗಿದೆ. ಇಷ್ಟ ಆದರೆ ಸಾಕು. ಎರಡೂ ಬದಿಯಲ್ಲಿ ಕರೆಕ್ಟಾಗಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಬೇಕು, ಅಂದರೆ ಬಣ್ಣ ಬದಲಾಗೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ತಿರುಚಿ ಹಾಕುವಾಗಲೂ ಕೂಡ ಅಷ್ಟೇ ತುಂಬಾ ಸಿಂಪಲ್ಲಾಗಿ ಬರುತ್ತೆ. ಈ ರೀತಿ ಎರಡೂ ಕಡೆ ಬಣ್ಣ ಬದಲಾಗಿತ್ತು ಅಂತಂದರೆ ಸಾಕು, ತೆಗೆದುಬಿಡೋಣ. ಒಂದು ವೇಳೆ ಅಕ್ಕಿ ಹಿಟ್ಟು ಇಲ್ಲ ಅನ್ನೋದಾಯಿತು ಅಂತಂದರೆ 1 ಕಪ್ ಆಗುವಷ್ಟು ಅಕ್ಕಿನ ನೀವು ಒಂದು ಅರ್ಧ ಗಂಟೆ ಕೂಡ ನೆನೆಸ್ಕೊಂಡು ರುಬ್ಕೊಂಡು ಕೂಡ ಇದೇ ರೀತಿಯಲ್ಲಿ ಮಾಡ್ಕೊಳ್ಬೋದು. ಆ ಒಂದು ರೆಸಿಪಿನೂ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಈ ಒಂದು ಅಕ್ಕಿ ಹಿಟ್ಟಿಂದ ಮಾಡಿರ್ತಕ್ಕಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಬಂದಿದೆ ಅಂತ ನೋಡ್ತಿರ್ಬೋದು ನೀವು. ನಾನಿಲ್ಲಿ ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಿದ್ದೀನಿ. ಮತ್ತು ಅದೇ ಸ್ಟೆಪ್ ರೀತಿಯಲ್ಲಿ
ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ 4 ರಿಂದ 5 ನಿಮಿಷ ಅಥವಾ 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈ ರೀತಿ ಪಡ್ಡನ್ನು ನಾವು ಮಾಡ್ಕೊಳ್ಬೋದು. ನಾನಿಲ್ಲಿ 2ನೇ ಬ್ಯಾಚು ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಇದು ಕೂಡ ಪರ್ಫೆಕ್ಟಾಗಿ ಬೆಂದ್ಕೊಂಡ ನಂತರನೇ 2 ಬದಿಯಲ್ಲಿ ಕೆಂಪಾದ ನಂತರನೇ ತಗೊಳ್ಬೇಕು. ನಾನು ತೊಗೊಂಡಿರ್ತಕ್ಕಂಥ 1 ಕಪ್ ಅಕ್ಕಿ ಹಿಟ್ಟು ಹಾಗೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆದಲ್ಲಿ ಒಂದು 3 ಬ್ಯಾಚ್ ಆಗುವಷ್ಟು ಪಡ್ಗಳು ರೆಡಿಯಾಗಿದೆ. ಒಂದು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ತುಂಬಾ ಪ್ಲಫಿಯಾಗಿ ಒಳಗಡೆಯಿಂದ ಮಲ್ಲಿಗೆ ಹೂವಿನ ರೀತಿಯಲ್ಲಿ ಪಡ್ಗಳು ರೆಡಿಯಾಗಿದೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.